ಈಗ ಮ್ಯಾಟ್ರಿಕ್ಸ್ಗಳ ಬಗ್ಗೆದು 2ನೇ ವಿಡಿಯೋ ಇದು. ಇವಾಗ 8 ಎಲಿಮೆಂಟ್ ಕೊಟ್ಟವ್ರೆ. 8 ಎಲಿಮೆಂಟಲ್ಲಿ ಯಾವ್ಯಾವ ಬೇರೆ ಬೇರೆ ಥರ ಮ್ಯಾಟ್ರಿಕ್ಸ್ ಮಾಡ್ಬೋದು ಅಂತ ಕೇಳವ್ರೆ. 8ನ ಯಾವ ಥರ ಬರಿಬೋದು? ಇದನ್ನು 1 ಟೈಮ್ಸ್ ಆಫ್ 8 ಅಂತ ಬರಿಬೋದು. ಇನ್ನೊಂದು 8 ಟೈಮ್ಸ್ ಆಫ್ 1 ಅಂತ ಬರಿಬೋದು. ಅದೇ ಥರ ಯಾವುದು 2 4ಲಿ ಅಂತ ಬರಿಬೋದು. 2 4ಲಿ 8. ಅದೇ ಥರ 4 2ಲಿ 8 ಅಂತ ಬರಿಬೋದು. ಆಮೇಲೆ ಇನ್ಯಾವ ಥರ? ಅಷ್ಟೇ, ಇನ್ಯಾವ ಥರನೂ ಇಲ್ಲ. 4 ಬೇರೆ ಬೇರೆ ಥರ ಬರೆಯೋದ್ರಿಂದ ಮ್ಯಾಟ್ರಿಕ್ಸ್ನು 4 ಬೇರೆ ಬೇರೆ ಥರ ಮಾಡ್ಬೋದು. 1 ಇಂಟು 8 ಅಂದರೆ ಈ ಥರ ಒಂದೇ ಒಂದು ರೋ ಇರ್ತದೆ. ಮೊದಲನೇ ನಂಬರ್ ರೋ, 2ನೇ ನಂಬರ್ ಕಾಲಮ್ಗಳು. ಈ ರೋ ಇರ್ತದೆ, ಒಂದೇ ಒಂದು ರೋ, ಅಲ್ಲಿ 8 ಎಲಿಮೆಂಟ್ಗಳನ್ನು ಬರೆದಿರ್ತಾರೆ. 1 ಇಂಟು 8. 8 ಇಂಟು 1 ಅಂದರೆ ರೋ ಮ್ಯಾಟ್ರಿಕ್ಸ್ ಯಾವ ಥರ? ಈ ಥರ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ತಾರೆ. 8 ನಂಬರ್ಗಳನ್ನು ಈ ಥರ ಬರೆದಿರ್ತಾರೆ. ಇದು 8 ಇಂಟು 1 ಅಂತ. ಅದೇ ಥರ 2 ಇಂಟು 4 ಅಂತ ಒಂದು ಮಾಡ್ಬೋದು. ಹಂಗಂದ್ರೆ ಎರಡು ರೋಗಳು. ಅದೇ ಥರ ಒಂದೊಂದರಲ್ಲಿ 4 ಎಲಿಮೆಂಟ್ಗಳು. 2 ರೋ, ಅದರಲ್ಲಿ ಒಂದೊಂದು ರೋಲಿ 4 ಎಲಿಮೆಂಟು. ಇನ್ನೊಂದು ಟೈಪ್ ಯಾವುದು? 4 ಇಂಟು 2 ಅಂದರೆ 4 ರೋಗಳು. 4 ರೋ, ಅದೇ ಥರ ಅದನ್ನು 2 ಕಾಲಮ್ಗಳು. ಒಂದೊಂದು ರೋಲಿ 2 ಕಾಲಮ್ಗಳು. ಈ ಥರ ಈ 4 ಬೇರೆ ಬೇರೆ ಥರ ಮ್ಯಾಟ್ರಿಕ್ಸ್ನ 8 ಎಲಿಮೆಂಟ್ಗಳಿದ್ರೆ ಇಷ್ಟು ಥರ ಮ್ಯಾಟ್ರಿಕ್ಸ್ಗಳು ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಹೇಳ್ತೀನಿ ಯಾವ ಥರ ಅಂತ. ಇನ್ನೊಂದು ಯಾವ ಥರ ಕೇಳ್ತಾರೆ ಅಂದರೆ ಇದು. ಇವಾಗ ಏನಂತ ಕೇಳೋರು, 24 ಎಲಿಮೆಂಟ್ಗಳಾಯ್ತು ಒಂದು ಮ್ಯಾಟ್ರಿಕ್ಸಲ್ಲಿ. 24 ಎಲಿಮೆಂಟ್ಸ್ ಇದ್ಮೇಲೆ ಈ 24 ಎಲಿಮೆಂಟ್ಸ್ನ ಎಷ್ಟು ಥರ ಮ್ಯಾಟ್ರಿಕ್ಸ್ ಆಗಿ ಮಾಡ್ಬೋದು ಅಂತ. ಇವಾಗ 24ನ ಬೇರೆ ಬೇರೆ ಥರ ಬರಿಬೇಕು. ಯಾವ್ಯಾವ ಥರ ಬರಿಬೋದು ಇದನ್ನು? 1 ಇಂಟು 24 ಅಂತ ಬರಿಬೋದು. ಅದೇ ಥರ 24 ಇಂಟು 1 ಅಂತ ಬರಿಬೋದು. 24ನ 2ರಿಂದ ಭಾಗ ಮಾಡ್ಬೋದು. 2 1ಲಿ 2, 2ಲಿ 12ಲಿ 24. ಹಂಗಾಗಿ ಇದನ್ನು 2 ಇಂಟು 12 ಅಂತ ಬರಿಬೋದು. ಅದೇ ಥರ 12 ಇಂಟು 2 ಅಂತ ಬರಿಬೋದು. ಅದಾದಮೇಲೆ ಇನ್ಯಾವುದು 8ರಿಂದನೂ ಭಾಗ ಮಾಡ್ಬೋದು. 8 3ಲಿ 24. ಹಂಗಾಗಿ 8 3ಲಿ 24 ಅಂತ ಬರಿಬೋದು. 3 8ಲಿ 24 ಅಂತ ಬರಿಬೋದು. ಅದೇ ಥರ ಯಾವುದು ಇದು? ಇನ್ನೊಂದು 6ರಿಂದ ಭಾಗ ಮಾಡ್ಬೋದು. 6 4ಲಿ 24 ಅಂತ, ಮತ್ತು 4 6ಲಿ 24 ಅಂತ. ಒಟ್ಟು ಎಷ್ಟು? 1 2 3 4 5 6 7 8. 8 ಬೇರೆ ಬೇರೆ ಮ್ಯಾಟ್ರಿಕ್ಸ್ಗಳಾಗಿ ಬರಿಬೋದು. ಇಲ್ಲಿ ತೋರಿಸಿದ್ನಲ್ಲ ಬೇರೆ ಬೇರೆ ಥರ. ಅದೇ ಥರ 1 ಇಂಟು 24 ಅಂದರೆ ಒಂದು ರೋ ಇರ್ತದೆ. ಒಂದೇ ರೋಲಿ 24 ಕಾಲಮ್ಗಳಿರ್ತದೆ. 1 ಇಂಟು 24. 24 ಇಂಟು 1 ಅಂದರೆ ಈ ಥರ ಬರಿಬೇಕು. ಒಂದೇ ಒಂದು 24 ರೋಗಳಿರ್ತದೆ. ಎಲ್ಲದರಲ್ಲೂ ಒಂದೊಂದೇ ಕಾಲಮ್ಮು. ಆ ಥರ ಬೇರೆ ಬೇರೆ ಡಿಸೈನಲ್ಲಿ ಇಷ್ಟು ಥರನೂ ಮಾಡ್ಬೋದು. 4 ಇಂಟು 6 ಅಂದರೆ ಈ ಥರ 1 2 3 4 ರೋಗಳಿರ್ತದೆ. ಒಂದೊಂದರಲ್ಲೂ 6 ಕಾಲಮ್ಗಳಿರ್ತದೆ. ಈ ಥರ ಆ ಥರ ಮಾಡಿ 24 ಎಲಿಮೆಂಟ್ಗಳು ಬರಿಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಕೊಟ್ಟವ್ರೆ? 13ನ ಎಷ್ಟು ಥರ ಮ್ಯಾಟ್ರಿಕ್ಸ್ಗಳಾಗಿ ಬರಿಬೋದು? 13 ಎಲಿಮೆಂಟ್ಗಳಾಯ್ತಾ? ಅದು ಇಲ್ಲಿ 24 ಎಲಿಮೆಂಟು. ಎಷ್ಟು ಬೇರೆ ಬೇರೆ ಟೈಪ್ ಮ್ಯಾಟ್ರಿಕ್ ಬರಿಬೋದು ಅಂತ. 13ನ ಒಂದೇ ಥರ ಬರೆಯೋಕ್ಕಾಗೋದು. ಬೇರೆ ಯಾವ ನಂಬರಿಂದನೂ ಭಾಗ ಮಾಡೋಕ್ಕಾಗೋದಿಲ್ಲ. ಅದು ಪ್ರೈಮ್ ನಂಬರು. ಹಂಗಾಗಿ ಇದನ್ನು 1 ಇಂಟು 13 ಅಂತ ಬರಿಬೋದು. ಇಲ್ಲ 13 ಇಂಟು 1 ಅಂತ ಬರಿಬೋದು 13ನ. ಅಲ್ಲಿಗೆ 2 ಬೇರೆ ಬೇರೆ ಟೈಪ್ ಬರೆಯೋದ್ರಿಂದ ಎಷ್ಟು ಥರ ಮ್ಯಾಟ್ರಿಕ್ಸ್ ಮಾಡ್ಬೋದು? 2 ಥರ ಮ್ಯಾಟ್ರಿಕ್ಸ್ಗಳು ಮಾಡ್ಬೋದು. ಒಂದು ರೋ ಮ್ಯಾಟ್ರಿಕ್ಸು 13 ಎಲಿಮೆಂಟ್ಗಳಿರೋದು. ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸು 13 ಎಲಿಮೆಂಟ್ ಇರೋಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೇಳ್ತಾರೆ. ಏನು 18 ನಂಬರ್ಗಳೈತೆ, ಎಲಿಮೆಂಟ್ಗಳೈತೆ. ಇದನ್ನು ಎಷ್ಟು ಥರ ಮ್ಯಾಟ್ರಿಕ್ಸ್ ಮಾಡ್ಬೋದು ಅಂತ. ಎಲಿಮೆಂಟ್ಸ್ಗಳೈತೆ ಎಷ್ಟು ಥರ ಮಾಡ್ಬೋದು ಅಂತ. 18 ಎಲಿಮೆಂಟ್ಸ್ ಇದ್ದಾಗಲೂ ಅದೇ ಥರ 18ನ ಯಾವ್ಯಾವ ಥರ ಬರಿಬೋದು? 1 ಇಂಟು 18 ಅಂತ ಬರಿಬೋದು. ಇನ್ನೊಂದು 18 ಇಂಟು 1 ಅಂತ ಬರಿಬೋದು. ಇನ್ನೊಂದು 2ರಿಂದ ಭಾಗ ಮಾಡ್ಬೋದು 18ನ. 2 9ಲಿ 18 ಅಂತ ಬರಿಬೋದು. ಅದೇ ಥರ 9 ಇಂಟು 2 ಅಂತ ಬರಿಬೋದು. 9 2ಲಿ 18 ಅಂತ. ಆಮೇಲೆ 6ರಿಂದ ಮಾಡ್ಬೋದು ಇದನ್ನು. 6 3ಲಿ 18 ಅಂತ ಮಾಡ್ಬೋದು. 3 6ಲಿ 18 ಅಂತಲೂ ಬರಿಬೋದು. ಇಷ್ಟು ಬೇರೆ ಬೇರೆ ಥರ ಮಾಡ್ಬೋದು. ಎಷ್ಟು ಥರ? 6 ಥರ. ಹಂಗಾಗಿ 6 ಇಲ್ಲಿ ಬೇರೆ ಬೇರೆದು ಬರೋದ್ರಿಂದ 1 ಇಂಟು 18 ಅಂದರೆ ಮಾಮೂಲಿ ರೋ ಮ್ಯಾಟ್ರಿಕ್ಸ್ ಈ ಥರ. ಒಂದು ಕಾಲಮ್ 18 ಇದು. 18 ಇಂಟು 1 ಕಾಲಮ್ ಮ್ಯಾಟ್ರಿಕ್ಸು.
ಅದೇ ಥರ ಇಷ್ಟು ಡಿಸೈನಲ್ಲೂ ಬೇರೆ ಬೇರೆ ಶೇಪಲ್ಲಿ ಮ್ಯಾಟ್ರಿಕ್ಸ್ಗಳು ಮಾಡ್ಬೋದು. ಎಷ್ಟಾಯಿತು? 1 2 3 4 5 6 ಬೇರೆ ಮ್ಯಾಟ್ರಿಕ್ಸ್ಗಳು ಮಾಡ್ಬೋದು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೇಳ್ತಾರೆ. ಇಲ್ಲೇನಂತ ಕೇಳ್ತಾರೆ, ಈ ಥರದ್ದು ಎಷ್ಟು ಎಲಿಮೆಂಟ್ ಕೊಟ್ಟವ್ರೆ? 5 ಎಲಿಮೆಂಟ್ಗಳು ಕೊಟ್ಟವ್ರೆ. 5 ಎಲಿಮೆಂಟ್ ಕೊಟ್ಟಾಗ ಇದನ್ನ ಎಷ್ಟು ಮ್ಯಾಟ್ರಿಕ್ಸ್ ಥರ ಮಾಡ್ಬೋದು? 5 ಎಲಿಮೆಂಟ್ನ 5ನ 1 × 5 ಅಂತ ಬರಿಬೋದು, ಇಲ್ಲ ಅದೇ ನಂಬರ್ನ 5 × 1 ಅಂತ ಬರಿಬೋದು. ಅಲ್ಲಿಗೆ ಇದೆ ಪ್ರೈಮ್ ನಂಬರ್, ಇದು ಬೇರೆ ಭಾಗ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ರೋ ಮ್ಯಾಟ್ರಿಕ್ಸು 5 ಎಲಿಮೆಂಟ್ಗಳಿರೋದು, ಇಲ್ಲ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ಬೋದು. ಯಾವ ಥರ? 5 ರೋಗಳಿರ್ತದೆ, ಎಲ್ಲದರಲ್ಲೂ ಒಂದೊಂದು ಎಲಿಮೆಂಟ್ ಇರ್ತದೆ. ಈ ಥರ 5 ರೋ. ಇಷ್ಟು ಎಲಿಮೆಂಟ್ಸ್ ಆಯಿತು. ನೆಕ್ಸ್ಟು ಬೇರೆದು ಹೇಳ್ತೀನಿ, ಮ್ಯಾಟ್ರಿಕ್ಸ್ದು ಫುಲ್ ಹೇಳ್ತೀನಿ ಇನ್ನು ಜಾಸ್ತಿ ವೀಡಿಯೋಗಳಲ್ಲಿ.